ಶ್ರೀ ಕ್ಷೇತ್ರ ಮುಗುಳುಕೋಡ ಮಠ. ನಮಸ್ಕಾರ ಸ್ನೇಹಿತರೆ. ನಮ್ಮ ಸಮಾಜದಲ್ಲಿ ಗುರುವಿಗೆ ವಿಶಿಷ್ಟ ಸ್ಥಾನವಿದೆ. ಹರಮುನಿದರು ಗುರು ಕಾಯುವನಲ್ಲವೇ? ಆದುದರಿಂದಲೇ ಗುರುವಿಗೆ ವಿಶಿಷ್ಟ ಸ್ಥಾನ. ಗುರುವು ಜ್ಞಾನ ಪ್ರಾಧಾನ್ಯ, ಭಕ್ತಿ ಪ್ರಾಧಾನ್ಯ, ಕರ್ಮ ಪ್ರಾಧಾನ್ಯ ಮತ್ತು ಅವಧೂತ ಗುರು ಇತ್ಯಾದಿ ಇದ್ದರೂ ಅವರೆಲ್ಲರ ಗುರಿ ಸಮೃದ್ಧಿ ಜೀವನ, ಸಂತೃಪ್ತ ಮನಸ್ಸು. ಈ ಸಂತೃಪ್ತ ಮನಸ್ಸು ಕಾಮ, ಕ್ರೋಧ, ಭಯ ಇತ್ಯಾದಿಗಳಿಂದ ಮುಕ್ತವಾಗಿದೆ. ಅದುವೇ ಮುಕ್ತಿಯಲ್ಲವೇ? ಇಂತಹ ಅವಧೂತರಲ್ಲಿ ಶ್ರೀ ಗುರು ಯಲ್ಲಾಲಿಂಗ ಮಹಾರಾಜರು ಒಬ್ಬರು. ಅವರು ನಿರ್ಮಿಸಿದಂತಹ ಈ ಮುಗುಳುಕೋಡ ಮಠದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಮತ್ತು ಗುರುಗಳ ಪೂರ್ವಾಶ್ರಮದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಇಲ್ಲಿದೆ. ಶ್ರೀಗಳು ವಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಮಿರಿಗಿ ಗ್ರಾಮ ಎಂಬಲ್ಲಿ ಶ್ರೀಮತಿ ಕಾಶಿಬಾಯಿ ಮತ್ತು ಶ್ರೀ ಶಿವಪ್ಪ ಅವರಿಗೆ ಮನೆ ದೇವರಾದ ಜಟ್ಟಿಂಗರಾಯನ ಕೃಪಾಶೀರ್ವಾದದಿಂದ 1886ರಲ್ಲಿ ಸುಪುತ್ರನಾಗಿ ಜನಿಸಿದರು. ಬೆಳೆಯುವ ಸಿರಿ ಮೊಳಕೆಯಲಿ ಎಂಬಂತೆ ಸದಾಕಾಲ ಅಂತರ್ಮುಖನಾಗಿ ಧ್ಯಾನಾಸಕ್ತನಾಗಿರುತ್ತಿದ್ದರು ಮತ್ತು ಕುಲಕಸುಬಾದ ಕುರಿ ಕಾಯುವುದನ್ನು ಮುಂದುವರಿಸಿದರು. ವಯಸ್ಕ ಅವಸ್ಥೆಯಲ್ಲಿ ಮಿರ್ಗಿ ಗ್ರಾಮದ ಬಟ್ಗುರ್ಕಿ ಕುಲಕರ್ಣಿಯವರ ಮನೆಯಲ್ಲಿ ಜೀತದಾಳಾಗಿ ದುಡಿಯಲು ಪ್ರಾರಂಭಿಸಿದರು. ತದನಂತರ ತಾಯಿ ಆಸೆಯಂತೆ ಮಿರ್ಗರ್ಗಿ ಗ್ರಾಮದ ಶಿವಭಕ್ತೆ ಹೊನ್ನವಳನ್ನು ವಿವಾಹವಾದರು. ಬಾರದು ಬಪ್ಪದು ತಪ್ಪದು. ಕೈ ಹಿಡಿದ ಸತಿ ಹೆರಿಗೆ ಸಮಯದಲ್ಲಿ ಮಗುವಿನೊಂದಿಗೆ ಕಾಲವಾದಾಗ ಶ್ರೀ ಯಲ್ಲಾಲಿಂಗರು ಲಚ್ಚಾಣದ ಕಮರಿ ಮಠದ ದಾರಿ ಹಿಡಿದರು. ಲಚ್ಚಾಣದ ಶ್ರೀ ಸಿದ್ಧಲಿಂಗರು ಅವರಿಗೆ ಆಶ್ರಯ ನೀಡುತ್ತಾರೆ. ಕೆಲವು ದಿನಗಳ ನಂತರ ಇವರನ್ನು ಒಂದು ನೆಲದಲ್ಲಿ ಕುಣಿಯನ್ನು ತೆಗೆದು ಆ ಕುಣಿಯಲ್ಲಿ ಕುಳಿತುಕೊಳ್ಳಲಿಕ್ಕೆ ಹೇಳಿ 3 ದಿನಗಳವರೆಗೆ ಅವರನ್ನು ಆ ಕುಣಿಯಲ್ಲಿ ಮುಚ್ಚುತ್ತಾರೆ. ತದನಂತರ ಬದುಕಿ ಬಂದ ಶ್ರೀ ಯಲ್ಲಾಲಿಂಗರು ಸಿದ್ಧರೆಂಬುದು ಪ್ರಪಂಚಕ್ಕೆ ಗೊತ್ತಾಗುತ್ತದೆ. ತದನಂತರ ಶ್ರೀಮಠದಲ್ಲಿ 12 ವರ್ಷ ಕಳೆದು ಸನ್ಯಾಸ ಆಶ್ರಮ ದೀಕ್ಷೆಯನ್ನು ಅನುಗ್ರಹಿಸುತ್ತಾರೆ. ಶ್ರೀ ಸಿದ್ಧಲಿಂಗರ ಆಜ್ಞೆಯಂತೆ ಪಶ್ಚಿಮ ಮುಖವಾಗಿ ಹೊರಟು ಲಚ್ಚಾಣದಿಂದ ಪಶ್ಚಿಮ ಮುಖವಾಗಿ ಹೊರಟು 2 ನದಿಗಳನ್ನು ದಾಟಿ ಒಂದು ಹಳ್ಳಿಯ ಸ್ಮಶಾನದಲ್ಲಿ ಮಠವನ್ನು ಕಟ್ಟುತ್ತಾರೆ. ಅದುವೇ ಶ್ರೀ ಕ್ಷೇತ್ರ ಮುಗುಳುಕೋಡ. ಸುಮಾರು ಕಡೆಗಳಲ್ಲಿ ನೆಲೆ ನಿಲ್ಲುತ್ತಾ ಕೊನೆಗೆ ಕ್ರಿಸ್ತಶಕ 1932ರಲ್ಲಿ ಮುಗುಳುಕೋಡಕ್ಕೆ ಬಂದು ಶ್ರೀ ಯಲ್ಲಾಲಿಂಗರು ನೆಲೆಸುತ್ತಾರೆ. ಶ್ರೀಮಠಕ್ಕೆ ಎಷ್ಟು ಮಂದಿ ಭಕ್ತರೋ ಶ್ರೀ ಯಲ್ಲಾಲಿಂಗ ಗುರುಗಳ ಅಷ್ಟು ಪವಾಡಗಳು ಅಂತ ಹೇಳ್ಬೋದು. ಶ್ರೀ ಯಲ್ಲಾಲಿಂಗರ ಕೃಪಾಶೀರ್ವಾದದಿಂದ ರಾಜ್ಯದಲ್ಲಿ ಮತ್ತು ಹೊರ ರಾಜ್ಯಗಳಲ್ಲಿ ಸಾಕಷ್ಟು ಭಕ್ತರು ಪಾವನರಾಗ್ತಾರೆ. ತದನಂತರ ಅಥಣಿಯ ಶ್ರೀ ಮುರುಘರಾಜೇಂದ್ರ ಶಿವಯೋಗಿಗಳ ಕೃಪೆಯಿಂದ ಕಲಬುರ್ಗಿ ಜಿಲ್ಲೆಯ ಆಳಂದ ತಾಲೂಕಿನ ಜಂಬಗಿ ಗ್ರಾಮದಲ್ಲಿ ಶ್ರೀ ಚನ್ನವೀರಯ್ಯ ಮತ್ತು ಶರಣಮ್ಮ ದಂಪತಿಯ 2ನೇ ಸುಪುತ್ರನಾಗಿ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಗಳು ಜನಿಸುತ್ತಾರೆ. ಅದು ಕ್ರಿಸ್ತಶಕ 1928. ಇದು ಶ್ರೀ ಯಲ್ಲಾಲಿಂಗ ಗುರುಗಳು ಉಪಯೋಗಿಸಿದಂತಹ ವಾಹನ ಆಗಿದೆ. ತದನಂತರ ಇದನ್ನು ಶ್ರೀಮಠದಲ್ಲಿ ದರ್ಶನಕ್ಕಾಗಿ ಇಡಲಾಗಿದೆ. ನಾನು ಮುಂಚೆನೇ ಹೇಳಿರೋ ಹಾಗೆ 1928ರಲ್ಲಿ ಏನು ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಗಳು ಏನು ಜನಿಸ್ತಾರೆ, ಆವಾಗ 13ನೇ ದಿನದವರಿದ್ದಾಗಲೇ ಶ್ರೀ ಯಲ್ಲಾಲಿಂಗರು ಅವರ ಮನೆಗೆ ಬಂದು ಈ ಮಗುವೇ ತಮ್ಮ ಉತ್ತರಾಧಿಕಾರಿ ಎಂದು ಹೇಳಿ ಹೋಗುತ್ತಾರೆ. 5/6/1960ರಲ್ಲಿ ಶ್ರೀ ಸಿದ್ದರಾಮೇಶ್ವರರು ಅಚಲೇರಿ ಮಠ
ಅಂದರೆ ಮಹಾರಾಷ್ಟ್ರದ ಅಚಲೇರಿ ಮಠ ಮತ್ತು ಅದರ ಶಾಖಾ ಮಠವಾದ ಜಿಡ್ಗಾ ಮಠದ ಮಠಾಧೀಶರಾಗುತ್ತಾರೆ ಶ್ರೀ ಸಿದ್ದರಾಮೇಶ್ವರರು 1960ರಲ್ಲಿ. ನಂತರ 1964ರಲ್ಲಿ ಮುಗುಳುಕೋಡದ ಉತ್ತರಾಧಿಕಾರಿಯೂ ಆಗುತ್ತಾರೆ. 5/2/1986ರಲ್ಲಿ ಶ್ರೀ ಯಲ್ಲಾಲಿಂಗರು ಎಲ್ಲ ಹಿರಿಯರನ್ನು ಕರೆಸಿ ತಾವು ಲಿಂಗೈಕ್ಯವಾಗುವ ವಿಷಯವನ್ನು ತಿಳಿಸಿ 5/2/1986ರಲ್ಲಿ ಅವರು ಲಿಂಗೈಕ್ಯವಾದ ನಂತರ ಶ್ರೀ ಸಿದ್ದರಾಮೇಶ್ವರ ಸ್ವಾಮೀಜಿಗಳು ಮಠವನ್ನು 2004ರವರೆಗೆ ನಡೆಸಿಕೊಂಡು ಬಂದರು. ಅವರ ಕಾಲಮಾನದಲ್ಲಿ ಮಠದ ಅಭಿವೃದ್ಧಿ ಮತ್ತು ಭಕ್ತರ ಅಭಿವೃದ್ಧಿಯ ಪ್ರಮಾಣ ಅಗಾಧವಾಗಿ ಇತ್ತು. ತದನಂತರ ಪೀಠಾಧಿಪತಿಗಳಾಗಿ ಶ್ರೀಮಠಕ್ಕೆ ಷಡಕ್ಷರಿ ಶ್ರೀ ಮುರುಘರಾಜೇಂದ್ರ ಸ್ವಾಮಿಗಳು ಬಂದು ಜಿಡ್ಗಾ ಮಠ ಮತ್ತು ಸುಕ್ಷೇತ್ರ ಮುಗುಳುಕೋಡ ಮಠವನ್ನು ಸಾಕಷ್ಟು ಸಮಾಜಮುಖವಾಗಿ ಬೆಳೆಸಿ ಸಮಾಜಮುಖವಾದಂತಹ ಕೆಲಸಗಳನ್ನು ನಡೆಸಿಕೊಂಡು ಇವತ್ತಿನವರೆಗೂ ನಮಗೆ ಕಾಣಸಿಗುತ್ತದೆ. ಶ್ರೀಮಠದಲ್ಲಿ ನಾವು ಶ್ರೀ ಯಲ್ಲಾಲಿಂಗ ಅಪ್ಪುಗಳು ಅವರ ಗದ್ದಿಗೆಯನ್ನು ನೋಡ್ಬೋದು ಮತ್ತು ಅವರು ಮೂಲವಾಗಿ ಇಲ್ಲಿ ಬಂದಾಗ ಇಲ್ಲಿ ನೋಡಲಿಕ್ಕೆ ಇರುವಂತಹ ಹನುಮಾನ ಮಂದಿರ ಅನ್ನು ಇಲ್ಲಿ ನೋಡ್ಬೋದು ಮತ್ತು ಶ್ರೀ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ಕರ್ತೃಗದ್ದಿಗೆ ಅನ್ನು ನಾವಿಲ್ಲಿ ನೋಡ್ಬೋದು ಮತ್ತು ಮಠದ ಎದುರುಗಡೆ ಹೊಸದಾಗಿ ನಿರ್ಮಿಸಲಾಗಿರುವ ಕಲ್ಯಾಣ ಮಂಟಪವನ್ನು ನೋಡ್ಬೋದು. ಈಗ ತಾವು ನೋಡ್ತಾ ಇರೋದು ಇದು ದಾಸೋಹ ಮಂಟಪ ಆಗಿದೆ. ನಿತ್ಯವೂ ಇಲ್ಲಿ ದಾಸೋಹ ಶ್ರೀ ಯಲ್ಲಾಲಿಂಗ ಸ್ವಾಮೀಜಿಗಳು ಇರುವಾಗಲಿಂದ ಹಿಡಿದು ಇಲ್ಲಿವರೆಗೂ ಇಲ್ಲಿ ನಿತ್ಯ ಸಿಗುವಂತಹ ಪ್ರಸಾದ ಅಂದರೆ ಅದು ಗಂಜಿಯ ಜೊತೆ ಬೇರೆ ಪ್ರಸಾದ ಸಿಕ್ಕರೂ ಸಹಿತ ನಿತ್ಯವಾಗಿರೋದು ಗಂಜಿ. ತಾವು ಈಗೇನು ನೋಡ್ತಾ ಇರಿ, ಈ ಕಟ್ಟಡದಲ್ಲಿ ಒಂದು ತೊಟ್ಟಿಲಿದೆ. 150 kgಯ ಬೆಳ್ಳಿಯ ತೊಟ್ಟಿಲಿದೆ. ಅದನ್ನು 1986ರಲ್ಲಿ ಅಪ್ಪುಗಳು ಯಲ್ಲಾಲಿಂಗ ಸ್ವಾಮೀಜಿಗಳು 100 ವರ್ಷ ಪೂರೈಸಿದ ನಂತರ ಅವರನ್ನು ಈ ತೊಟ್ಟಿಲಲ್ಲಿ ಹಾಕಿ ತೂಗಿರುತ್ತಾರೆ. ಆ ತೊಟ್ಟಿಲ ಇವತ್ತಿನವರೆಗೂ ಇಲ್ಲಿ ದರ್ಶನಕ್ಕೆ ಲಭ್ಯವಾಗಿದೆ. ಶ್ರೀಮಠದಲ್ಲಿ ಪ್ರತಿ ಅಮಾವಾಸ್ಯೆಯ ದಿವಸ ಷಡಕ್ಷರಿ ಶ್ರೀ ಮುರುಘರಾಜೇಂದ್ರ ಸ್ವಾಮಿಗಳು ಇಲ್ಲಿ ದರ್ಶನಕ್ಕೆ ಸಿಗುತ್ತಾರೆ. ಪ್ರತಿ ಹುಣ್ಣಿಮೆಯ ದಿವಸ ಶ್ರೀಗಳು ಜಿಡ್ಗಾದಲ್ಲಿ ದರ್ಶನಕ್ಕೆ ಸಿಗ್ತಾರೆ. ನಾನು ಮುಂಚೆ ಹೇಳಿರುವ ಹಾಗೆ ಸುಮಾರು 150 kgಯ ಬೆಳ್ಳಿಯ ತೊಟ್ಟಿಲಿದು. ಇಲ್ಲಿ ಶ್ರೀ ಯಲ್ಲಾಲಿಂಗ ಸ್ವಾಮಿಗಳನ್ನು 100 ವರ್ಷ ಪೂರೈಸಿದಾಗ ತೊಟ್ಟಿಲ ಕಾರ್ಯಕ್ರಮ ಮಾಡಿದಾಗ ಇದೇ ತೊಟ್ಟಿಲನ್ನು ಉಪಯೋಗಿಸಲಾಗಿತ್ತು. ಆ ತೊಟ್ಟಿಲ ಇವತ್ತಿನವರೆಗೂ ಇಲ್ಲಿ ನಮಗೆ ದರ್ಶನಕ್ಕೆ ಸಿಗತ್ತೆ. ಮಠದ ಎದುರುಗಡೆ ಸಂಪೂರ್ಣವಾಗಿ ಕಲ್ಲಿನಲ್ಲಿ ನಿರ್ಮಿಸಲಾದಂತಹ ಒಂದು ಅನುಭವ ಮಂಟಪ ನಮಗಿಲ್ಲಿ ಅನುಭವ ಮಂಟಪದ ಹೆಸರಿನ ಒಂದು ಕಲ್ಯಾಣ ಮಂಟಪ ಅಥವಾ ಸಭಾ ಮಂಟಪನ ನಾವು ನೋಡ್ಬೋದು. ಪ್ರತಿ ವರ್ಷ ಬನ್ನದ ಹುಣ್ಣಿಮೆಯ ದಿವಸ ಮಠದ ಜಾತ್ರಾ ಮಹೋತ್ಸವ ಇರುತ್ತದೆ ಮತ್ತು ಆ ದಿನ ಶ್ರೀಗಳು ನಮಗೆ ದರ್ಶನವನ್ನು ನೀಡುತ್ತಾರೆ. ಇದು ನಾನು ಮುಂಚೆ ಹೇಳಿರುವ ಹಾಗೆ ಸದ್ಗುರು ಶ್ರೀ ಯಲ್ಲಾಲಿಂಗ ಸ್ವಾಮೀಜಿಯವರ ಗದ್ದುಗೆಯ ಕಟ್ಟಡ. ಶ್ರೀ ಯಲ್ಲಾಲಿಂಗ ಮಹಾರಾಜರು ಭಕ್ತರ ಉದ್ಧಾರಕ್ಕಾಗಿ ಸುಮಾರು 100 ವರ್ಷಗಳ ಕಾಲ ಭೌತಿಕವಾಗಿ ಇದ್ದರು. ಅಂದರೆ 1886ರಿಂದ ಕ್ರಿಸ್ತಶಕ 1986ರವರೆಗೆ. ಶ್ರೀ ಸಿದ್ದರಾಮೇಶ್ವರರು 1928ರಿಂದ 2004ರವರೆಗೆ ಸುಮಾರು 76 ವರ್ಷಗಳ ಕಾಲ ಭೌತಿಕವಾಗಿ ಈ ಭೂಲೋಕದಲ್ಲಿ ಇದ್ದರು ಅಂತ ಹೇಳ್ತೇವೆ. ಸುಮಾರು 44 ವರ್ಷಗಳ ಕಾಲ ಅವರು ಪೀಠಾಧ್ಯಕ್ಷರು ಜಿಡ್ಗಾ ಮಠ ಶ್ರೀ ಕ್ಷೇತ್ರ ಜಿಡ್ಗಾ ಮಠದಲ್ಲಿ ಪೀಠಾಧ್ಯಕ್ಷರಾಗಿದ್ದರು. ಸುಮಾರು 40 ವರ್ಷಗಳ ಕಾಲ ಮುಗುಳುಕೋಡದ ಪೀಠಾಧ್ಯಕ್ಷರು ಶ್ರೀ ಮುರುಘರಾಜೇಂದ್ರ ಸ್ವಾಮಿಗಳು ಮುರುಘರಾಜೇಂದ್ರ ಅಪ್ಪುಗಳು ಇದ್ದರು. ತಾವೀಗ ನೋಡ್ತಾ ಇರೋದು ಶ್ರೀ ಕ್ಷೇತ್ರ ಮುಗುಳುಕೋಡ ಮಠದ ದ್ವಾರ ಬಾಗಿಲು.
ಇದರ ಎರಡು ಎಡಗಡೆ ಮುಗುಳುಕೋಡ ಮಠದ ಅಧಿಕಾರಿಗಳ ಕಟ್ಟಡ ಇದೆ. ಇದರ ಎಡಗಡೆ ಈಗ ತಾವು ನೋಡ್ತಾರೆ ಹೊಸದಾಗಿ ಆಗಿರುವಂಥ ಕಟ್ಟಡ. ತದನಂತರ ಇದರ ಎದುರುಗಡೆ ನಾನು ಮುಂಚೆನೇ ಹೇಳಿರುವ ಹಾಗೆ ಕಲ್ಲಿನಲ್ಲಿ ನಿರ್ಮಿಸಿದಂತಹ ಸಭಾ ಮಂಟಪ ಇದೆ. ಪ್ರತಿ ವರ್ಷ ಬಣ್ಣದ ಹುಣ್ಣಿಮೆಯಂದು ತೊಟ್ಟಿಲೆ ಕಾರ್ಯಕ್ರಮ ಮತ್ತು ಯುಗಾದಿಯಂದು ಕೆಂಡ ಹಾಯುವುದು ಅಥವಾ ಜಾತ್ರಾ ಮಹೋತ್ಸವ ನೆರವೇರುತ್ತದೆ. ಪ್ರಿಯ ವೀಕ್ಷಕರೇ, ತಾವು ಶ್ರೀ ಕ್ಷೇತ್ರದ ಬಗ್ಗೆ ಆಸಕ್ತರಾಗಿದ್ದಲ್ಲಿ ದಯವಿಟ್ಟು ಒಂದು ಸಾರಿ ಭೇಟಿ ಕೊಡಿ. ಧನ್ಯವಾದಗಳು. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ, ಪರಮ ಸ್ವರೂಪನು ತಾನಂತೆ, ಅರಿಯಲು ಭಕ್ತಿಯು ಬೇಕಂತೆ, ಒಲಿದರೆ ಪಾವನನವನಂತೆ, ಸಂಸಾರದ ಭಯವಗಿಲ್ಲಂತೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ, ಗುರುವಿಗೆ ಸಮನಾರಿಲ್ಲಂತೆ, ಗುರುಪಾದವನಂಬಿರಬೇಕಂತೆ, ದೃಢತೆಯು ತನಗಿರಬೇಕಂತೆ, ಧೃತಿಗೆಡದೆ ತಾನಿರಬೇಕಂತೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ, ಪಾಪಿಗೆ ತಾಬಹುದೂರಂತೆ, ದುರ್ಮಾರ್ಗಿಗೆ ಕಾಣನು ಗುರುವಂತೆ, ಕುಚಲರಿಗೊಲಿಯನು ತಾನಂತೆ, ಕುಹಕಿಗೆ ಎಂದು ಸಿಗನಂತೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ, ಜ್ಞಾನವೇ ತನ್ನುಸಿರಾಗಿಹುದು, ಉಸುರಲು ಪಾವನವಾಗುವುದು, ಸೇವೆಯೇ ಸಾಧನೆಯಾಗಿಹುದು, ಗುರು ಕರುಣೆಯೇ ಧನ್ಯನ ಮಾಡುವುದು. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ, ಶರಣಾಗತರನು ಕಾಯುವನು, ಪರಮಾನಂದವನುಡಿಸುವನು, ನಿಜ ಭಕ್ತಿಗೆ ಗುರು ತಲೆ ಬಾಗುವನು, ಭವಜಲದಿ ದಾಟಿಸಿ ಕಾಯುವನು. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ, ನಾನೇನೆಂಬುದಳಿಯಂದ, ಮದ ಮಾತ್ಸರಗಳ ನೀ ಸುಡು ಎಂದ, ದುರುಳರಿಗೆ ನಾ ದೂರೆಂದ, ದುರಹಂಕಾರಿಗೆ ತಾ ಸಿಗಲೆಂದ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ, ಸದ್ಗುರು ದೊರೆಯುವುದು ದುರ್ಲಭವು, ದೊರೆತರೆ ಜನ್ಮವು ಪಾವನವು, ಸಾರುತ್ತಲಿರುವವು ಶಾಸ್ತ್ರಗಳು, ಗುರು ಪರಮೇಶ್ವರನು ಅಹುದೆಂದು. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ, ಅಚ್ಯುತ ಅನಂತ ಶ್ರೀ ಗುರುವೇ, ಚಿನ್ಮಯ ಚಿತ್ರಣ ನೀ ಗುರುವೇ, ಗುರು ಕನ್ನೇಶ್ವರ ಬಾ ಗುರುವೇ, ಕರ ಜೋಡಿಸಿ ನಾ ಶಿರಬಾಗಿರುವೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ.
ಕರುಣಾಮಯ ಗುರು ಪ್ರೇಮಾಮಯ ದಯಾಮಯ ಗುರು ಕರುಣಾಮಯ ಕರುಣಾಮಯ